ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ಯೂಟ್ಯೂಬ್ ಪ್ರವಾಸ ನಮ್ಮನ್ನು ಕರೆದೊಯ್ಯುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹಸಿರು ಪರ್ವತಗಳ ನಡುವೆ ಅಡಗಿರುವ ಒಂದು ಪವಿತ್ರ ಮತ್ತು ಅದ್ಭುತ ಕ್ಷೇತ್ರಕ್ಕೆ. ಮಂಜುಗುಣಿ ಎಂಬ ಪುಟ್ಟ ಊರಿನಲ್ಲಿರುವ ಪವಿತ್ರ ದೇವಾಲಯವೇ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನ. ಶತಮಾನಗಳ ಇತಿಹಾಸ, ಭಕ್ತಿಯ ಪರಂಪರೆ ಮತ್ತು ಪ್ರಕೃತಿಯ ಮಧ್ಯೆ ದೇವರ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸುವ ಸ್ಥಳ ಇದು. ಈ ಪವಿತ್ರ ಕ್ಷೇತ್ರಕ್ಕೆ ಹೋಗುವ ಪ್ರಯಾಣವೇ ಒಂದು ಸುಂದರ ಅನುಭವ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ನಗರವಾದ ಕಾರವಾರದಿಂದ ಈ ದೇವಸ್ಥಾನದ ದೂರ ಸುಮಾರು 110 ಕಿಲೋಮೀಟರ್. ಕಾರವಾರದಿಂದ ನೀವು ಈ ಮಾರ್ಗದಲ್ಲಿ ಬರಬಹುದು. ಕಾರವಾರ, ಯಲ್ಲಾಪುರ, ಸಿರಿಸಿ, ಮಂಜುಗುಣಿ. ಸಿರಿಸಿಯಿಂದ ಮಂಜುಗುಣಿ ದೇವಸ್ಥಾನವು ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಈ ದಾರಿಯಲ್ಲಿ ಹೋಗುವಾಗ ಪಶ್ಚಿಮ ಘಟ್ಟದ ಹಸಿರು ಕಾಡುಗಳು, ಮಂಜು ಮುಸುಕಿದ ಬೆಟ್ಟಗಳು, ನದಿಗಳು ಮತ್ತು ಹಳ್ಳೆಗಳು ಪ್ರಯಾಣವನ್ನು ಒಂದು ಸ್ವರ್ಗೀಯ ಅನುಭವವಾಗಿರುತ್ತದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವಾಲಯದ ಇನ್ಸೈಡ್ ಒಳಗಡೆ ಇರ್ತಕ್ಕಂಥದ್ದು. ದೇವಸ್ಥಾನದ ಒಳಗಡೆ ದೇವಸ್ಥಾನ ತನ್ನದೇ ಆಗಿರ್ತಕ್ಕಂಥ ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿದೆ. ಮಂಜುಗುಣಿ ಶ್ರೀ ವೆಂಕಟರಮಣ ದೇವಾಲಯವು ಸಾವಿರಾರು ಭಕ್ತರಿಗೆ ಭಕ್ತಿಯ ಕೇಂದ್ರವಾಗಿದೆ. ಈ ದೇವಾಲಯದ ಮುಖ್ಯ ದೇವರು ಶ್ರೀ ವೆಂಕಟರಮಣ ಸ್ವಾಮಿ. ಭಕ್ತರು ಈ ದೇವರನ್ನು ತಿರುಪತಿ ಬಾಲಾಜಿಯ ಅವತಾರ ಎಂದು ನಂಬುತ್ತಾರೆ. ಈ ದೇವಸ್ಥಾನವು ಶತಮಾನಗಳ ಹಿಂದೆ ನಿರ್ಮಾಣಗೊಂಡಿದ್ದು ಇದಕ್ಕೆ ತುಂಬ ಪವಿತ್ರವಾದ ಇತಿಹಾಸವಿದೆ. ನೋಡಿ, ಇದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವಸ್ಥಾನ. ಹಾಗೆ ಈ ದೇವಸ್ಥಾನದ ಒಂದು ಪುರಾಣದ ಕಥೆ ಇದೆ. ಆ ಕಥೆಯನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ದೇವಾಲಯದ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಭಕ್ತಿಯುತ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಅವರಿಗೆ ಸ್ವಪ್ನದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಕಾಣಿಸಿಕೊಂಡು ಈ ಸ್ಥಳದಲ್ಲಿ ತಮ್ಮ ಪ್ರತಿಷ್ಠಾಪನೆ ಮಾಡಲು ಸೂಚನೆ ನೀಡಿದರು. ಆ ನಂತರ ಇಲ್ಲಿ ದೇವಾಲಯ ನಿರ್ಮಿಸಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಮನೋಕಾಮನೆಗಳನ್ನು ನೆರವೇರಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಈ ದಿವ್ಯ ಕ್ಷೇತ್ರವು ಶತಮಾನಗಳ ಭಕ್ತಿ ಪರಂಪರೆಯನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿದೆ. ಈ ದೇವಾಲಯದ ಕಲ್ಲಿನ ನಿರ್ಮಾಣವನ್ನು ನೋಡಿದಾಗಲೇ ಅದರ ಪ್ರಾಚೀನತೆ ಮತ್ತು ಶಿಲ್ಪಕಲೆಯ ಅದ್ಭುತತೆ ನಮಗೆ ಗೊತ್ತಾಗುತ್ತದೆ. ದೊಡ್ಡ ಕಲ್ಲುಗಳಿಂದ ಕಟ್ಟಲ್ಪಟ್ಟ ಈ ದೇವಸ್ಥಾನದ ಗೋಡೆಗಳು ಕಾಲದ ಪರೀಕ್ಷೆಯನ್ನು ಎದುರಿಸಿ ಇಂದಿಗೂ ಭಕ್ತರಿಗೆ ಭಕ್ತಿಯ ದೀಪವನ್ನು ಹಚ್ಚುತ್ತಿವೆ. ಈ ದೇವಾಲಯದಲ್ಲಿ ಪ್ರತಿಷ್ಠಿತವಾಗಿರುವ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಪಾಲಿಗೆ ಕರುಣಾಮಯ ದೇವರು ಎಂದು ನಂಬಲಾಗುತ್ತದೆ. ಅನೇಕ ವರ್ಷಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಪ್ರಾರ್ಥನೆ ಮಾಡುತ್ತಾರೆ. ಮನಸಾರೆ ಪ್ರಾರ್ಥಿಸಿದರೆ ದೇವರು ಭಕ್ತರ ಇಚ್ಛೆಯನ್ನು ನೆರವೇರಿಸುತ್ತಾರೆ ಎಂಬ ಗಾಢ ನಂಬಿಕೆ ಜನರಲ್ಲಿ ಇದೆ. ದೇವಾಲಯದ ಪೂಜಾ ವಿಧಾನವು ಬಹಳ ವೈಭವಯುತ ಮತ್ತು ಶಾಸ್ತ್ರೋಕ್ತವಾಗಿದೆ. ಪ್ರತಿದಿನ ಬೆಳಗ್ಗೆ ಮಂಗಳಾರತಿ, ಅಭಿಷೇಕ ಮತ್ತು ಅಲಂಕಾರ ಪೂಜೆಗಳು ನಡೆಯುತ್ತವೆ. ನಂತರ ಭಕ್ತರಿಗೆ ದೇವರ ದರ್ಶನ ನೀಡಲಾಗುತ್ತದೆ. ಸಂಜೆ ವೇಳೆಯಲ್ಲಿ ಘಂಟಾನಾದ ಮತ್ತು ಆರತಿ ನಡೆಯುವಾಗ ಸಂಪೂರ್ಣ ದೇವಾಲಯದ ವಾತಾವರಣವೇ ಒಂದು ದೈವಿಕ ಅನುಭವವಾಗಿ ಮಾರ್ಪಡುತ್ತದೆ. ಹಸಿರು ಪ್ರಕೃತಿಯ ಮಧ್ಯೆ ನೆಲೆಸಿಕೊಂಡಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ದೇವರ ದರ್ಶನ ಪಡೆಯುವಾಗ ಮನಸ್ಸಿಗೆ ಅಪಾರವಾದ ಶಾಂತಿ ದೊರೆಯುತ್ತದೆ. ಆದ್ದರಿಂದಲೇ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕವಾಗಿದೆ. ನೋಡಿ, ನೀವು ವೀಕ್ಷಣೆ ಮಾಡ್ಬೋದು ಎಷ್ಟು ಅದ್ಭುತವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೋಡಿ, ಈ ರೀತಿಯಾಗಿ ಅಲ್ಲಿ ಕಂಬಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಕಲ್ಲಿನ ಕಂಬಗಳಲ್ಲಿ ಈ ರೀತಿಯಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇವುಗಳನ್ನು ನೋಡ್ತಾ ಇದ್ದರೆ ನಮಗೆ ಬೇಲೂರು ಹಳೆಬೀಡಿನ ಒಂದು ದೇವಸ್ಥಾನಗಳು ನೆನಪಿಗೆ ಬರುತ್ತೆ. ಆ ರೀತಿಯಾಗಿ ಅದ್ಭುತವಾಗಿ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಮಂಜುಗುಣಿಯ ಪವಿತ್ರ ಕ್ಷೇತ್ರವಾದ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ಒಳಗೆ ಪ್ರವೇಶಿಸಿದಾಗ ನಮ್ಮ ಕಣ್ಣಿಗೆ ಮೊದಲಿಗೆ ಕಾಣಿಸುವುದು ಅದ್ಭುತವಾದ ಕಲ್ಲಿನ ಶಿಲ್ಪಕಲೆ. ಈ ದೇವಾಲಯದ ಒಳಗಡೆ ಇರುವ ಕಲ್ಲಿನ ಸ್ತಂಭಗಳು ಮತ್ತು ಗೋಡೆಗಳ ಮೇಲೆ ಮಾಡಿರುವ ಸುಂದರ ಕೆತ್ತನೆಗಳು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತವೆ. ಪ್ರತಿ ಕಲ್ಲಿನ ಮೇಲೆ ಅಚ್ಚಳಿಯದ ನಿಖರತೆಯಿಂದ ಕೆತ್ತಲ್ಪಟ್ಟಿರುವ ಅಲಂಕಾರಿಕ ವಿನ್ಯಾಸಗಳು, ದೇವಾಲಯಗಳ ರೂಪಗಳು ಮತ್ತು ಸಾಂಪ್ರದಾಯಿಕ ಅಲಂಕಾರಗಳು ಆ ಕಾಲದ ಶಿಲ್ಪಿಗಳ ಅದ್ಭುತ ಪ್ರತಿಭೆಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ.
ಕಲ್ಲಿನ ಸ್ತಂಭಗಳ ಮೇಲಿರುವ ಸೂಕ್ಷ್ಮವಾದ ರೇಖೆಗಳು ಮತ್ತು ಕಲಾತ್ಮಕ ರೂಪಗಳು ಕೇವಲ ಕಲ್ಲಲ್ಲ, ಅದು ಭಕ್ತಿಯೂ ಕಲೆಗೂ ಸೇರಿದ ಅಮೂಲ್ಯ ಸಂಪತ್ತಾಗಿದೆ. ಈ ಶಿಲ್ಪಗಳನ್ನು ನೋಡಿದಾಗ ಶತಮಾನಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರೋಪಕರಣಗಳಿರಲಿಲ್ಲ. ಆದರೂ ಕೂಡ ಅವರ ಕೈಚಳಕ ಮತ್ತು ಭಕ್ತಿಯಿಂದ ಈ ಕೃತಿಗಳನ್ನು ರೂಪಿಸಿದ ಶಿಲ್ಪಿಗಳ ನಿಪುಣತೆ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ದೇವಾಲಯದ ಒಳಗಿನ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತಿರುವಂತೆ ಭಾಸವಾಗುತ್ತದೆ. ಆದ್ದರಿಂದಲೇ ಮಂಜುಗುನಿ ಶ್ರೀ ವೆಂಕಟರಮಣ ದೇವಸ್ಥಾನವು ಕೇವಲ ಒಂದು ಪೂಜೆಯ ಸ್ಥಳವಲ್ಲ, ಇದು ಪ್ರಾಚೀನ ಭಾರತೀಯ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಜೀವಂತ ಮ್ಯೂಸಿಯಂ ಎಂಬಂತೆ ಭಾಸವಾಗುತ್ತದೆ. ಮಂಜುಗುನಿ ದೇವಾಲಯದ ಸುತ್ತಲೂ ನೋಡಿದರೆ ನಿಮಗೆ ಕಾಣುವುದು ಹಸಿರು ಕಾಡುಗಳು ಮತ್ತು ಶಾಂತ ಪ್ರಕೃತಿ. ಪಶ್ಚಿಮ ಘಟ್ಟದ ನಡುವೆ ಇರುವುದರಿಂದ ಇಲ್ಲಿ ವಾತಾವರಣ ತುಂಬ ಶಾಂತ ಮತ್ತು ಪವಿತ್ರವಾಗಿದೆ. ಬೆಳಗಿನ ಸಮಯದಲ್ಲಿ ಇಲ್ಲಿ ಹಕ್ಕಿಗಳ ಕಿಲಕಿಲ ಧ್ವನಿ, ಮಂಜು ಮುಸುಕಿನ ಕಾಡು, ದೇವಾಲಯದ ಗಂಟೆಯನ್ನ ಧ್ವನಿ ಇವೆಲ್ಲವೂ ಸೇರಿ ಒಂದು ದೈವಿಕ ಅನುಭವವನ್ನು ನೀಡುತ್ತದೆ. ಮಂಜುಗುನಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭವ್ಯವಾದ ಉತ್ಸವಗಳು ನಡೆಯುತ್ತವೆ. ವಿಶೇಷವಾಗಿ ಬ್ರಹ್ಮರಥೋತ್ಸವ, ವಾರ್ಷಿಕ ಜಾತ್ರೆ, ಧಾರ್ಮಿಕ ಪೂಜೆಗಳು. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಸಂಪೂರ್ಣ ಗ್ರಾಮವೇ ಒಂದು ಹಬ್ಬದ ವಾತಾವರಣದಲ್ಲಿ ಮುಳುಗುತ್ತದೆ. ಈ ದೇವಾಲಯದ ಬಗ್ಗೆ ಭಕ್ತರಲ್ಲಿ ಒಂದು ಗಾಢ ನಂಬಿಕೆ ಇದೆ. ಭಕ್ತರು ನಂಬುವ ಪ್ರಕಾರ ಮನಸಾರೆ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ, ಆರೋಗ್ಯ ದೊರೆಯುತ್ತದೆ, ಮನಸ್ಸಿನ ಶಾಂತಿ ಸಿಗುತ್ತದೆ. ಆದ್ದರಿಂದಲೇ ದೂರಿನಿಂದ ಭಕ್ತರು ಇಲ್ಲಿ ಬಂದು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ನೋಡಿ, ಇದು ದೇವಸ್ಥಾನದ ಆವರಣ. ಇದು ಒಳಗಡೆ ಇರೋದು ಈ ರೀತಿಯಾಗಿ ವಿಶಾಲವಾಗಿ ಪ್ರಾಂಗಣವಿದೆ. ಇವರು ಬಸವರಾಜ ಅಂತ ತಿಳ್ಕೊಂಡು ಸರಿಯಾಗಿ ಪಾರ್ಕಿಂಗ್ ಮಾಡಿ ಅಂತ ತಿಳ್ಕೊಂಡು ಕಾರ್ನವ್ರಿಗೆ ಸಜೆಷನ್ನ ಮಾಡ್ತಾ ಇದ್ದಾರೆ ಇವರು. ಸ್ನೇಹಿತರೆ, ಹಸಿರು ಪ್ರಕೃತಿಯ ಮಧ್ಯೆ ಇರುವ ಈ ಪವಿತ್ರ ಕ್ಷೇತ್ರ ಭಕ್ತಿಗೆ, ಶಾಂತಿಗೆ ಮತ್ತು ಆತ್ಮೀಯತೆಯ ಸಂಕೇತವಾಗಿದೆ. ನೀವು ಉತ್ತರ ಕನ್ನಡ ಜಿಲ್ಲೆಯ ಕಡೆಗೆ ಬಂದರೆ ಮಂಜುಗುನಿಯ ಈ ದಿವ್ಯ ಕ್ಷೇತ್ರವನ್ನು ತಪ್ಪದೆ ಭೇಟಿ ನೀಡಿ. ಶ್ರೀ ವೆಂಕಟರಮಣ ಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.